ಇವತ್ತು ಅಧಿವೇಶನದಲ್ಲಿ ಒಂದು ದೊಡ್ಡ ವಿಚಾರ, ಅತಿ ದೊಡ್ಡ ವಿಚಾರವನ್ನ ಜೆಡಿಎಸ್ ಶಾಸಕರೊಬ್ಬರು ಪ್ರಸ್ತಾಪ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ಸಂಬಳ ಕೊಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಯಾವಾಗ ಜೆಡಿಎಸ್ ಶಾಸಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾರೋ ಆಗ ಕೇಸರಿ ಪಡೆ ಕೂಡ ಅವ್ರ ಜೊತೆ ಧ್ವನಿಗೂಡಿಸಿ ಕೆಂಡಾಮಂಡಲರಾಗ್ತಾರೆ. ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಯಾರದ್ದೋ ದುಡ್ಡು, ಎಲ್ಲ ಮನಜಾತಿ. ಸರ್ಕಾರದ ವಿರುದ್ಧ ಮುಗಿಬಿದ್ದ ದೋಸ್ತಿ ನಾಯಕರು ಸರ್ಕಾರದ ನಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮರ್ಥಿಸಿಕೊಳ್ತಾರೆ. ನೋಡಿ, ನೀವು ಸರ್ಕಾರಿ ನೌಕರರಿಗೆ ದುಡ್ಡು ಕೊಡೋದಕ್ಕಿಲ್ಲ, ಆಶಾ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ, ವೇತನವನ್ನ ಜಾಸ್ತಿ ಮಾಡಿ ಅಂದ್ರೆ ಮಾಡಲ್ಲ. ಪೌರ ಕಾರ್ಮಿಕರಿಗೆ ವೇತನ ಜಾಸ್ತಿ ಮಾಡಿ ಕಾಯಂಗೊಳಿಸಿ ಅಂದ್ರೆ ಅವ್ರ ಹತ್ರ ಲಂಚ. ಮತ್ತೊಂದು ಕಡೆ ಇವತ್ತು ನರ್ಸ್ಗಳು ಎಷ್ಟೋ ದಿನ ಹಗಲು ರಾತ್ರಿ ಅನ್ನದೇ ಆ ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ರು. ಒಬ್ಬ ಅಧಿಕಾರಿ ಆಗ್ಲಿ ಅಥವಾ ಒಬ್ಬ ರಾಜಕಾರಣಿ ಹೋಗಿ ಅವರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗಿಲ್ಲ, ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರೆ. ನಿಮ್ಮನ್ನ ಗೆಲ್ಸಿದ್ರು ಅನ್ನೋ ಮಾತ್ರಕ್ಕೆ, ಗೆಲ್ಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಸಂಬಳ ಕೊಡಬೇಕು ಅನ್ನೋದು ಎಷ್ಟು ಸರಿ? ಹಾಗಂತ ಇವತ್ತು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಕ್ಕಿದೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತವನ್ನು ನಡೆಸ್ತಾ ಇದೆ ಅಂತೇಳಿ ಬಿಜೆಪಿ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಸಂಬಳವನ್ನ ಕೊಡೋದಕ್ಕಾಗತ್ತಾ? ಸಂಬಳವನ್ನ ಕೊಟ್ಕೊಂಡಿರೋದಾದ್ರೆ ಕೆಲಸ ಏನಕ್ಕೆ ಬೇಕು? ಕೆಲಸ ಏನಕ್ಕೆ ಬೇಕು? ಇದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಸರ್ಕಾರಿ ದುಡ್ಡಲ್ಲಿ ಕೈ ಕಾರ್ಯಕರ್ತರಿಗೆ ಸಂಬಳ. ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಗ್ಯಾರಂಟಿ 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 ಅಂತ ಹೇಳಿ ಅಧಿಕಾರದ ಗದ್ದೆಗೆ ಏರಿದ್ದ ಕಾಂಗ್ರೆಸ್ಗೆ ಈ ಗ್ಯಾರಂಟಿಯೇ ದೊಡ್ಡ ಟೆನ್ಷನ್ ಆಗಿದೆ. ಪಂಚ ಗ್ಯಾರಂಟಿಯನ್ನ ಸರಿದೂಗಿಸಲು ಸಿದ್ದು ಸರ್ಕಾರ ಹೆಣಗಾಡುತ್ತಿದೆ. ಇದರ ಜೊತೆಗೆ ಈಗ ಸದನದಲ್ಲೂ ಈ ಗ್ಯಾರಂಟಿ ಕೋಲಾಹಲ ಎಬ್ಬಿಸಿದೆ. ಎಸ್, ಕಾಂಗ್ರೆಸ್ನ ಗ್ಯಾರಂಟಿ ಅನುಷ್ಠಾನಕ್ಕೆ ಜಿಲ್ಲಾ ಹಾಗೂ ತಾಲೂಕು ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳಿಗೆ ಸರ್ಕಾರದಿಂದ ಸಂಬಳ ನೀಡುತ್ತಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಬರೀ ಇದ್ರದ್ದೇ ಚರ್ಚೆ, ಗಲಾಟೆ, ಗದ್ದಲ. ಕಾಂಗ್ರೆಸ್ ತಮ್ಮ ಕಾರ್ಯಕರ್ತರಿಗೆ ಜನರ ತೆರಿಗೆ ಹಣದಿಂದ ಸಂಬಳ ಕೊಡುತ್ತಿದೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಪ್ರಶ್ನೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿಯ ಇತರೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಅಪಾಯಿಂಟ್ ಮಾಡಿದ್ದಾರೆ. ಅಲ್ಲ, 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ, ನಮ್ ದುಡ್ಡು ಅದು. ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ನಮ್ಮ ಹಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮ ಹಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಕಾಂಗ್ರೆಸ್ ಬಿಜೆಪಿ ನಡುವೆ ಗದ್ದಲಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ. ಇದರ ಅಧ್ಯಕ್ಷರು ಸದಸ್ಯರುಗಳಿಗೆ ಸರ್ಕಾರದಿಂದ ಸಂಬಳ ನೀಡುತ್ತಿರೋದು. ಅಧ್ಯಕ್ಷರಿಗೆ ತಿಂಗಳಿಗೆ 40,000 ಗೌರವಧನ, ಉಪಾಧ್ಯಕ್ಷರಿಗೆ 1,200 ರೂಪಾಯಿ ಪ್ರತಿ ಸಭೆಗೆ ಸಭಾಭತ್ಯೆ, ಸದಸ್ಯರಿಗೆ 1,100 ರೂಪಾಯಿ ಪ್ರತಿ ಸಭೆಗೆ ಸಭಾಭತ್ಯೆ ಅಂತ ಕೊಡಲಾಗುತ್ತೆ. ಇನ್ನು ಅಧ್ಯಕ್ಷರಿಗೆ 25,000 ಗೌರವಧನ, ಅದು ತಿಂಗಳಿಗೆ. ಸದಸ್ಯರಿಗೆ 1,100 ರೂಪಾಯಿ ಪ್ರತಿ ಸಭೆಗೆ ಸಭಾಭತ್ಯೆ ಅಂತ ಕೊಡಲಾಗುತ್ತೆ. ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ನೀಡುತ್ತಿರುವ ಸಂಬಳದಿಂದ ವಾರ್ಷಿಕ ಹಾಗೂ 5 ವರ್ಷಕ್ಕೆ ಎಷ್ಟು ಹೊರೆ ಆಗುತ್ತದೆ ಅನ್ನೋದನ್ನ ನೋಡೋದಾದ್ರೆ
30 ಜಿಲ್ಲೆಗೆ 40,000 ಅಂದ್ರೆ ಲೆಕ್ಕ 12 ಲಕ್ಷ ಆಗುತ್ತೆ. ಇನ್ನು 236 ತಾಲೂಕು 25,000 ರೂಪಾಯಿ ಅಂತ ಕೊಡೋದಾದ್ರೆ ಅದರ ವೆಚ್ಚ 56 ಲಕ್ಷವಾಗುತ್ತೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ವರ್ಷಕ್ಕೆ 12 ಕೋಟಿ ಆಗುತ್ತೆ. ಅಂದ್ರೆ 5 ವರ್ಷಕ್ಕೆ 70 ಕೋಟಿ 60 ಲಕ್ಷಕ್ಕೂ ಹೆಚ್ಚು ವೆಚ್ಚ ವಹಿಸಲಾಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60ರಿಂದ 70 ಕೋಟಿ ಆಗುತ್ತೆ. 60ರಿಂದ 70 ಕೋಟಿ ಆಗುತ್ತೆ. ಅವರಿಗೆ ಖರ್ಚು ವೆಚ್ಚ, ಅವರ ಟಿಎ ಡಿಎ, ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಈ ಗಲಾಟೆಯಿಂದಾದ ಕಲಾಪದಲ್ಲಿ ಕೆಲಕಾಲ ಗದ್ದಲ ಕೋಲಾಹಲದ ನಡುವೆಯೂ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರವನ್ನ ತನ್ನ ಕಾರ್ಯಕರ್ತರಿಗೆ ಸಂಬಳ ತೆಗೆದುಕೊಳ್ಳುವ ಹಕ್ಕಿದೆ ಅಂದ್ರು. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಅತಿಮೆ ಮಾಡಲಿಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ. ಚರ್ಚೆ ತಗೊಂಡು ಹೀಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸದಸ್ಯರ ಗೌರವಧನ ನೆಪದಲ್ಲಿ ಕಾಂಗ್ರೆಸ್ ಶಾಸಕರು, ಮಾಜಿ ಶಾಸಕರು ಅತ್ಯಾಪ್ತ ಕಾರ್ಯಕರ್ತರಿಗೆ ಉಡುಗೊರೆ ಕೊಟ್ಟು ರಾಜ್ಯದ ಬೊಕ್ಕಸವನ್ನ ಲೂಟಿ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ಇವತ್ತು ಅಧಿವೇಶನದಲ್ಲಿ ಒಂದು ದೊಡ್ಡ ವಿಚಾರ, ಅತಿ ದೊಡ್ಡ ವಿಚಾರವನ್ನ ಜೆಡಿಎಸ್ ಶಾಸಕರೊಬ್ಬರು ಪ್ರಸ್ತಾಪ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ಸಂಬಳ ಕೊಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಯಾವಾಗ ಜೆಡಿಎಸ್ ಶಾಸಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾರೋ ಆಗ ಕೇಸರಿ ಪಡೆ ಕೂಡ ಅವ್ರ ಜೊತೆ ಧ್ವನಿಗೂಡಿಸಿ ಕೆಂಡಾಮಂಡಲರಾಗ್ತಾರೆ. ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಯಾರದ್ದೋ ದುಡ್ಡು, ಎಲ್ಲ ಮನಜಾತಿ. ಸರ್ಕಾರದ ವಿರುದ್ಧ ಮುಗಿಬಿದ್ದ ದೋಸ್ತಿ ನಾಯಕರು ಸರ್ಕಾರದ ನಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮರ್ಥಿಸಿಕೊಳ್ತಾರೆ. ನೋಡಿ, ನೀವು ಸರ್ಕಾರಿ ನೌಕರರಿಗೆ ದುಡ್ಡು ಕೊಡೋದಕ್ಕಿಲ್ಲ, ಆಶಾ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ, ವೇತನವನ್ನ ಜಾಸ್ತಿ ಮಾಡಿ ಅಂದ್ರೆ ಮಾಡಲ್ಲ, ಪೌರ ಕಾರ್ಮಿಕರಿಗೆ ವೇತನ ಜಾಸ್ತಿ ಮಾಡಿ ಕಾಯಂಗೊಳಿಸಿ ಅಂದ್ರೆ ಅವ್ರ ಹತ್ರ ಲಂಚ. ಮತ್ತೊಂದು ಕಡೆ ಇವತ್ತು ನರ್ಸ್ಗಳು ಎಷ್ಟೋ ದಿನ ಹಗಲು ರಾತ್ರಿ ಅನ್ನೋದೇ ಆ ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ರು. ಒಬ್ಬ ಅಧಿಕಾರಿ ಆಗ್ಲಿ ಅಥವಾ ಒಬ್ಬ ರಾಜಕಾರಣಿ ಹೋಗಿ ಅವರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗಿಲ್ಲ, ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರೆ. ನಿಮ್ಮನ್ನ ಗೆಲ್ಸುದ್ರನ್ನ ಕಾರಣಕ್ಕೋಸ್ಕರ ಅವರನ್ನ ಸಂಬಳ ಕೊಡಬೇಕು ಅನ್ನೋದು ಎಷ್ಟು ಸರಿ? ಹಾಗಂತ ಇವತ್ತು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಕ್ಕಿದೆ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತವನ್ನು ನಡೆಸ್ತಾ ಇದೆ ಅಂತೇಳಿ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಕೂಡ ಸಂಬಳವನ್ನ ಕೊಡೋದಕ್ಕಾಗತ್ತಾ? ಸಂಬಳವನ್ನ ಕೊಟ್ಕೊಂಡಿರೋದಾದ್ರೆ ಕೆಲಸ ಏನಕ್ಕೆ ಬೇಕು? ಇದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇದೆ, ನೋಡ್ಕೊಂಬಂದು. ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಸರ್ಕಾರಿ ದುಡ್ಡಲ್ಲಿ ಕೈ ಕಾರ್ಯಕರ್ತರಿಗೆ ಸಂಬಳ. ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಗ್ಯಾರಂಟಿ ಅಂತ ಹೇಳಿ ಅಧಿಕಾರದ ಗದ್ದೆಗೆ ಏರಿದ್ದ ಕಾಂಗ್ರೆಸ್ಗೆ ಈ ಗ್ಯಾರಂಟಿಯೇ ದೊಡ್ಡ ಟೆನ್ಷನ್ ಆಗಿದೆ. ಪಂಚ ಗ್ಯಾರಂಟಿಯನ್ನ ಸರಿದೂಗಿಸಲು ಸಿದ್ದು ಸರ್ಕಾರ ಹೆಣಗಾಡುತ್ತಿದೆ. ಇದರ ಜೊತೆಗೆ ಈಗ ಸದನದಲ್ಲೂ ಈ ಗ್ಯಾರಂಟಿ ಕೋಲಾಹಲ ಎಬ್ಬಿಸಿದೆ. ಎಸ್, ಕಾಂಗ್ರೆಸ್ನ ಗ್ಯಾರಂಟಿ ಅನುಷ್ಠಾನಕ್ಕೆ ಜಿಲ್ಲಾ ಹಾಗೂ ತಾಲೂಕು ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳಿಗೆ ಸರ್ಕಾರದಿಂದ ಸಂಬಳ ನೀಡುತ್ತಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಬರೀ ಇದ್ರದ್ದೇ ಚರ್ಚೆ, ಗಲಾಟೆ, ಗದ್ದಲ.
ತಮ್ಮ ಕಾರ್ಯಕರ್ತರಿಗೆ ಜನರ ತೆರಿಗೆ ಹಣದಿಂದ ಸಂಬಳ ಕೊಡುತ್ತಿದೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಪ್ರಶ್ನೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿಯ ಇತರೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ. 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ, ನಮ್ ದುಡ್ಡು ಅದು. ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡ್ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ನಮ್ಮಣ್ಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಕಾಂಗ್ರೆಸ್ ಬಿಜೆಪಿ ನಡುವೆ ಗದ್ದಲಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ. ಇದರ ಅಧ್ಯಕ್ಷರು ಸದಸ್ಯರುಗಳಿಗೆ ಸರ್ಕಾರದಿಂದ ಸಂಬಳ ನೀಡುತ್ತಿರೋದು. ಅಧ್ಯಕ್ಷರಿಗೆ ತಿಂಗಳಿಗೆ 40,000 ಗೌರವಧನ, ಉಪಾಧ್ಯಕ್ಷರಿಗೆ 1,200 ರೂಪಾಯಿ ಪ್ರತಿ ಸಭೆಗೆ ಸಭಾಭತ್ಯೆ, ಸದಸ್ಯರಿಗೆ 1,100 ರೂಪಾಯಿ ಪ್ರತಿ ಸಭೆಗೆ ಸಭಾಭತ್ಯೆ ಅಂತ ಕೊಡಲಾಗುತ್ತೆ. ಇನ್ನು ಅಧ್ಯಕ್ಷರಿಗೆ 25,000 ಗೌರವಧನ, ಅದು ತಿಂಗಳಿಗೆ. ಸದಸ್ಯರಿಗೆ 1,100 ರೂಪಾಯಿ ಪ್ರತಿ ಸಭೆಗೆ ಸಭಾಭತ್ಯೆ ಅಂತ ಕೊಡಲಾಗುತ್ತೆ. ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ನೀಡುತ್ತಿರುವ ಸಂಬಳದಿಂದ ವಾರ್ಷಿಕ ಹಾಗೂ 5 ವರ್ಷಕ್ಕೆ ಎಷ್ಟು ಹೊರೆ ಆಗುತ್ತದೆ ಅನ್ನೋದನ್ನ ನೋಡೋದಾದ್ರೆ 30 ಜಿಲ್ಲೆಗೆ 40,000 ಅಂದ್ರೆ ಲೆಕ್ಕ 12 ಲಕ್ಷ ಆಗುತ್ತೆ. ಇನ್ನು 236 ತಾಲೂಕು 25,000 ರೂಪಾಯಿ ಅಂತ ಕೊಡೋದಾದ್ರೆ ಅದರ ವೆಚ್ಚ 56 ಲಕ್ಷವಾಗುತ್ತೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ವರ್ಷಕ್ಕೆ 12 ಕೋಟಿ ಆಗುತ್ತೆ. ಅಂದ್ರೆ 5 ವರ್ಷಕ್ಕೆ 70 ಕೋಟಿ 60 ಲಕ್ಷಕ್ಕೂ ಹೆಚ್ಚು ವೆಚ್ಚ ವಹಿಸಲಾಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವು ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60ರಿಂದ 70 ಕೋಟಿ ಆಗುತ್ತೆ. 60ರಿಂದ 70 ಕೋಟಿ ಆಗುತ್ತೆ. ಅವರಿಗೆ ಖರ್ಚು ವೆಚ್ಚ, ಅವರ ಟಿಎ ಡಿಎ, ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಈ ಗಲಾಟೆಯಿಂದಾದ ಕಲಾಪದಲ್ಲಿ ಕೆಲಕಾಲ ಗದ್ದಲ ಕೋಲಾಹಲದ ನಡುವೆಯೂ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರವನ್ನ ತನ್ನ ಕಾರ್ಯಕರ್ತರಿಗೆ ಸಂಬಳ ತೆಗೆದುಕೊಳ್ಳುವ ಹಕ್ಕಿದೆ ಅಂದ್ರು. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ನಾವು ಉತ್ತರವನ್ನು ಕೊಡ್ತೇವೆ. ಚರ್ಚೆ ತಗೊಂಡು ಹೀಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಸದಸ್ಯರ ಗೌರವಧನ ನೆಪದಲ್ಲಿ ಕಾಂಗ್ರೆಸ್ ಶಾಸಕರು, ಮಾಜಿ ಶಾಸಕರು ಅತ್ಯಾಪ್ತ ಕಾರ್ಯಕರ್ತರಿಗೆ ಉಡುಗೊರೆ ಕೊಟ್ಟು ರಾಜ್ಯದ ಬೊಕ್ಕಸವನ್ನ ಲೂಟಿ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ.